ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರ ತಮ್ಮಣ್ಣವರಿದ್ದಾರೆ. 56,000 ಮತಗಳ ಬಹುಮತವನ್ನು ಕೊಟ್ಟಂತ ಕ್ಷೇತ್ರ ಮದ್ದೂರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 36,000 ಬಹುಮತವನ್ನು ಕೊಟ್ಟರು. ಶ್ರೀರಂಗಪಟ್ಟಣದಲ್ಲೂ ಹತ್ತತ್ರ 50,000 ಬಹುಮತವನ್ನೇ ಕೊಟ್ಟಿದ್ದೀರಿ. ನಾಗಮಂಗಲದಲ್ಲೂ ಸುಮಾರು 47,000 ಬಹುಮತ ಕೊಟ್ಟಿದ್ದೀರಿ. ಕೇರ್ಪೇಟೆಯಲ್ಲೂ ಸುಮಾರು 26,000-27,000 ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಮಳವಳ್ಳಿಯ ನನ್ನ ತಂದೆ ತಾಯಂದರು ಸುಮಾರು 9,000 ಬಹುಮತ ಕೊಟ್ಟಿದ್ರು. ಅದು ನನ್ನ ಅಭಿಪ್ರಾಯದಲ್ಲಿ 60,000ಕ್ಕೂ ಹೆಚ್ಚಿನ ಬಹುಮತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕಾರಣ, ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಸುಮಾರು 48,000 ಬಹುಮತವನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಪಡೆದಿದೆ. ಆ ಬಹುಮತವನ್ನು ಇವತ್ತು ಹಿಂದಾಕಿ ಮಳವಳ್ಳಿನಲ್ಲಿ ಬಹುಮತ ತೆಗೆದುಕೊಳ್ಳೋದು ಕಷ್ಟ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಎಲ್ಲರೂ. ಆದರೂ ಮಳವಳ್ಳಿಯ ಮಹಾಜನತೆ ಅವರೂ ಸಹ ಬಹುಮತವನ್ನು ಹೇಳ್ಕೊಂಡಿದ್ದಾರೆ. ಮತ್ತು ಮೈಸೂರು ಜಿಲ್ಲೆಯ KR ನಗರವು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇನಿದೆ, ಅಲ್ಲೂ ಈ ಬಾರಿ ಮೊದಲನೇ ಬಾರಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗಳೇನಾಯಿತು. ಇಷ್ಟೆಲ್ಲ 2009ರಿಂದ ಲೋಕಸಭೆ ಚುನಾವಣೆಗಳೇನಾಗಿದೆ, ಯಾವುದೇ ಸಂದರ್ಭದಲ್ಲೂ KR ನಗರದಲ್ಲಿ ನಮ್ಮ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಆದರೆ ಈ ಬಾರಿ KR ನಗರದಲ್ಲೂ ಸಹ 6,500ಕ್ಕೂ ಹೆಚ್ಚಿನ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಈ ಚುನಾವಣೆಯಲ್ಲಿ ಪಕ್ಷದ ಹಲವಾರು ಅಭಿಮಾನಿಗಳು, ಹಿತೈಷಿಗಳು ಕೊನೆಯ ಹಂತದಲ್ಲಿ ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದಂಥದ್ದೇನಿದೆ. ನಾನು ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಬರದೇ ಇದ್ದರೂ BJP ಮತ್ತು JDSನ ಎಲ್ಲ ಪ್ರಮುಖರು ಜೊತೆಗೂಡಿ, BJP ಮತ್ತು JDSನ ನಿಷ್ಠಾವಂತ ಕಾರ್ಯಕರ್ತರುಗಳು ಸಹ ಜೊತೆಗೂಡಿ ಸುಮಾರು 3 ಲಕ್ಷಗಳ ಸಮೀಪಕ್ಕೆ ಬಹುಮತವನ್ನು ತೆಗೆದುಕೊಂಡು ಹೋದಂಥದ್ದೇನಿದೆ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಏನಾದರೂ ಲೋಕಸಭೆಗೆ ಮಂಡ್ಯದಿಂದ ಆಯ್ಕೆ ಆದರೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ರೈತರಿಗೆ ಏನಾದರೂ ಅನುಕೂಲಗಳಾಗುತ್ತೆ ಅಂತ ಹೇಳಿ ನೀವೇ ಚುನಾವಣೆಯನ್ನು ನಡೆಸಿದ್ದೀರಿ. ನಾನು ಚುನಾವಣೆ ನಡೆಸಲಿಕ್ಕೆ ಬರಲಿಲ್ಲ. ನೀವೇ ಸ್ವಂತ ಒಂದು ಶ್ರಮದಲ್ಲಿ ಹೆಚ್ಚಿನ ಬಹುಮತ ತರಬೇಕು ಅಂತ ಹೇಳಿ, ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವೋ, ಇಲ್ಲ ನಾನು ರಾಜಕಾರಣಕ್ಕೆ ಬಂದ ನಂತರ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನನ್ನನ್ನು ಈ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದೀರಿ. ನಿಮ್ಮಗಳ ಒಂದು ಶ್ರಮ ಇದು ನನ್ನ ಗೆಲುವಲ್ಲ, ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತಮ್ಮೆಲ್ಲರ ನಿರೀಕ್ಷೆಗಳು, ನಾನು ಲೋಕಸಭೆಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾದ ನಂತರ ತಮ್ಮೆಲ್ಲರ ನಿರೀಕ್ಷೆಗಳಿತ್ತು. ಕುಮಾರಣ್ಣ ಈ ಬಾರಿ ಒಂದು ಕೇಂದ್ರದಲ್ಲಿ ಕೃಷಿ ಇಲಾಖೆಯ ಮಂತ್ರಿ ಆಗಬಹುದು, ರೈತರಿಗೆ ಕುಮಾರಣ್ಣನಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಆ ಒಂದು ಆಸೆಯ ಭಾವನೆಗಳನ್ನೇನು ಹೊಂದಿದ್ರೆ, ನಾನು ನಮ್ಮ ಕೃಷಿ ಸಚಿವನಾಗಲಿಕ್ಕೆ ಆಗಲಿಲ್ಲ. ಇವತ್ತು ನನಗೆ ನೋವಿದೆ. ಕಳೆದ 1 ವರ್ಷದಲ್ಲಿ
ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಬಹುಶಃ ಪ್ರತಿನಿತ್ಯ ಪತ್ರಿಕೆಗಳನ್ನು ಓದ್ತಕ್ಕಂಥವರು ಬಹಳ ಜನ ಇದ್ದೀರಿ. ಸುಮಾರು 1100ಕ್ಕೂ ಹೆಚ್ಚು ರೈತರ ಮತ್ತೆ ಆತ್ಮಹತ್ಯೆಗಳು ಈ ಕಳೆದ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಈಗಿನ ಸರ್ಕಾರದ ಆಡಳಿತದಲ್ಲಿ ಇದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥ ನೋವು. ನಾನು ಹಲವಾರು ಬಾರಿ ಹೇಳಿದ್ದೆ ನಮ್ಮ ರೈತ ಬಂಧುಗಳಿಗೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನನಗೆ ಅಧಿಕಾರ ದೊರಕಿದ್ರೆ ನಮ್ಮ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಕುಟುಂಬಗಳು ಅನಾಥರಾಗಬಾರದು ಅಂತಕ್ಕಂಥದ್ದನ್ನು ನೂರಾರು ಬಾರಿ ನಾನು ಜನತೆಯ ಮುಂದೆ ಹೇಳಿದ್ದೇನೆ. ಇವತ್ತು ಒಂದು ಮಾತು ಹೇಳಿದ್ದೇನೆ, ನನಗೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೇಂದ್ರದ ಸಚಿವನಾದ ನಂತರ ಕಳೆದ ವಾರ ನಾನು ಮಂಡ್ಯ ನಗರದಲ್ಲಿ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ ನೀವು ಕೊಟ್ಟಂಥ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ. ಆ ಅರ್ಜಿಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚಿನ ಅರ್ಜಿಗಳು ಬಂದಿರತಕ್ಕಂಥದ್ದು ನಿಮ್ಮ ಒಂದು ಜಮೀನುಗಳ ಒಂದು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು. ಕೆಲವು ಭಾಗದಲ್ಲಿ ಸ್ಮಶಾನಗಳಿಲ್ಲ ಅಂತ, ಖಾತೆ ಆಗಿಲ್ಲ ಅಂತ ಹೇಳಿ, ರಸ್ತೆಗಳು ಬಿಟ್ಟಿಲ್ಲ ಅಂತ ಹೇಳಿ, ಒತ್ತುವರಿ ಆಗಿದೆ ಅಂತ, ಹೀಗೆ ರೆವೆನ್ಯೂ ಇಲಾಖೆಯಲ್ಲಿ ಕಂದಾಯ ಅವತ್ತು ನಾನು ಜನತಾ ದರ್ಶನವನ್ನು ಪ್ರಾರಂಭ ಮಾಡದೆ ನನ್ನ ಪ್ರೈವೇಟ್ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದೆ. ಅವರು ಎಷ್ಟು ಪ್ರಾಮಾಣಿಕತೆ ಕೆಲಸ ಮಾಡ್ತಾರೆ ನಾನು ಅವತ್ತಿನಿಂದ ನೋಡ್ಕೊಂಡು ಬಂದಿದ್ದೇನೆ. ನಾನು ಅವತ್ತು ಜನತಾ ದರ್ಶನ ಮಾಡಬೇಕಾದ್ರೆ 2006-7ನೇ ಇಸ್ವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ರಾತ್ರಿ 12-1 ಗಂಟೆಯವರೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದೆಲ್ಲವನ್ನು ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಏನು ಊಟ ತಿಂಡಿ ಮಾಡದೆ ಬೆಳಗ್ಗೆ ತಿಂಡಿ ತಿಂದು ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ. ಅದೇ ರೀತಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಅವರು DC ಆಗೂ ಸಹ ಕೆಲಸ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ. ಮಂಡ್ಯದಲ್ಲೂ ಅವರು ಕೆಲವು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ. ಅವರನ್ನು ಇವತ್ತು ನಾನು OSD ಆಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿ ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಅವರನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ. ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಯಾರಲ್ಲೂ ಆತಂಕ ಇಟ್ಕೋಬೇಡಿ. ನಿಮಗೆ ಏನೇ ಸಮಸ್ಯೆಗಳಿರಲಿ ಪ್ರತಿ ಮಂಗಳವಾರ ಬುಧವಾರ ಒಂದು 3-4 ತಿಂಗಳ ಕಾಲ ನಮ್ಮ ಲೋಕಸಭೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಏನಿದೆ ಅಲ್ಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತಾರೆ. ಮೊನ್ನೆ ಬುಧವಾರನೂ ಸಹ ರಾತ್ರಿ 8-9 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ನಿರಂತರವಾಗಿ. ಆದರೂ ಒಂದು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತಕ್ಕಂಥದ್ದು, ಕೆಲವರು ವೈಯಕ್ತಿಕವಾದಂಥ ಒಂದು ಸಮಸ್ಯೆಗಳನ್ನು ಇಟ್ಕೊಂಡೇನು ಬರ್ತೀನಿ. ನಾನು ಯಾರ ಬಗ್ಗೆನೂ ಸಣ್ಣತನದಲ್ಲಿ ಮಾತನಾಡಲ್ಲ. ಗೊತ್ತಿದೆ ಇವತ್ತಿನ ಜೀವನ ಏನು ಕಷ್ಟ ಅಂತ ಹೇಳಿ. ಬದುಕೇನಿದೆ, ಒಂದು ಕಡೆ ಶ್ರೀಮಂತಿಕೆ ಬೆಳೀತಾ ಇದೆ, ಒಂದು ಕಡೆ ಬಡತನ ಹಾಗೇ ಇದೆ. ಇದೆಲ್ಲವನ್ನು ಗಮನಿಸಿದ್ದೇನೆ. ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವೊಂದು 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ ನನಗೆ. ಹೆಸರಿಗೆ ಭಾರಿ ಕೈಗಾರಿಕಾ ಖಾತೆ ಅಂತಕ್ಕಂಥದ್ದು ಇದೆ. ಆ ಭಾರಿ ಕೈಗಾರಿಕೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಲವಾರು ರೀತಿಯ ಬದಲಾವಣೆಗಳನ್ನು ತರಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇನೆ. ಇನ್ನು ಉಕ್ಕು ಸಚಿವನಾಗಿ ಅದು ಒಂದು ರೀತಿಯ ಒಂದು ಚಾಲೆಂಜಿಂಗ್ ಸವಾಲುಗಳಿದೆ ನನ್ನ ಮುಂದೆ.
ಬಹುಶಃ ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬೋದು. ನಾನು ಈಗಾಗಲೇ ಹರಿಯಾಣಕ್ಕೆ ಭೇಟಿ ಕೊಟ್ಟೆ. ಹರಿಯಾಣದಲ್ಲಿರ್ತಕ್ಕಂಥ ಒಂದು ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ 1970ನೇ ಇಸ್ವಿನಲ್ಲಿ ಯಾವ ನಮ್ಮ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ, ಅಲ್ಲಿ ನಿರುದ್ಯೋಗವನ್ನು ಬಗೆಹರಿಸಬೇಕು ಅಂತ ಹೇಳಿ ಮೈಸೂರಿನ ಮಹಾರಾಜರು, ಬರೀ ನಮ್ಮ ವಿಶ್ವೇಶ್ವರಯ್ಯನವರು ಮಹಾರಾಜರು ಇಬ್ಬರು ಜೊತೆಗೂಡಿ KRS ಜಲಾಶಯ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, HMTಯ ಒಂದು ಕಾರ್ಖಾನೆ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡಿದೆ 1963ನೇ ಇಸ್ವಿನಲ್ಲಿ. ನಾವೆಲ್ಲ ಸಣ್ಣ ಮಕ್ಕಳು, ನಮಗೇನು ಯಾವ ಜ್ಞಾನವೂ ಇರಲಿಲ್ಲ, 3 ವರ್ಷ 4 ವರ್ಷದ ಮಕ್ಕಳು. ಅಲ್ಲಿ ಆ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ವಾಚ್ ಏನಿತ್ತು, ಸುಮಾರು 90% ಮಾರುಕಟ್ಟೆ HMTಯ ವಾಚ್ಗಳಿಗೆ ಗೌರವ ಇದೆ. ಯಾರ್ದಾದ್ರೂ ಮನೆಯಲ್ಲಿ ಮದುವೆ ಮಾಡಬೇಕು ಅಂದರೆ ಆ HMT ವಾಚ್ ಪ್ರೆಸೆಂಟ್ ಮಾಡಿ ಅಂತಕ್ಕಂಥದ್ದಿತ್ತು ಆವತ್ತಿನ ಒಂದು ಕಾಲ. ಈಗಿನ ನಮ್ಮ ಯುವಕರಿಗೆ ಅದು ಗೊತ್ತಿಲ್ಲ. 100ಕ್ಕೆ 90 ಭಾಗ ಮಾರ್ಕೆಟು HMTಯ ವಾಚು ತಯಾರು ಮಾಡ್ತಾ ಇದೆ. 8,000 ಅಲ್ಲಿ ಉದ್ಯೋಗಿಗಳೇನಿದ್ರು, 8,000 ಕುಟುಂಬಗಳು ಬದುಕ್ತಾ ಇದ್ರು ನೆಮ್ಮದಿಯಿಂದ. 1970ಕ್ಕೆ ಆ ಒಂದು ಕಾರ್ಖಾನೆಯ ಲಾಭ ಪ್ರತಿ ವರ್ಷ 270 ಕೋಟಿ ಲಾಭ ಪಡೀತಾ ಇದ್ರು 1970ಕ್ಕೆ. ಬಹುಶಃ ಅವತ್ತಿನ ಲೆಕ್ಕ ಲಾಭ ಲೆಕ್ಕ ಹಾಕಿದ್ರೆ ಇವತ್ತು ಆ ಕಾರ್ಖಾನೆ ಉಳಿದಿದ್ರೆ, ಅದೇ ರೀತಿಯಲ್ಲಿ ನಡೆದಿದ್ರೆ ಕಾರ್ಖಾನೆ, ಇವತ್ತು ಆ ಒಂದು ಕಾರ್ಖಾನೆಯ ಲಾಭ ವರ್ಷಕ್ಕೆ ಸುಮಾರು ಒಂದು 25-30 ಸಾವಿರ ಕೋಟಿ ಇರ್ತದೆ. ಅಂಥ ಕಾರ್ಖಾನೆ ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಆ ಕಾರ್ಖಾನೆಯಲ್ಲಿ ಬಂದಂಥ ಲಾಭದಿಂದ ದೇಶದ 6 ರಾಜ್ಯಗಳಲ್ಲಿ, ಹೈದರಾಬಾದ್ನಲ್ಲಿ, ಕೇರಳದಲ್ಲಿ, ಹರಿಯಾಣದಲ್ಲಿ, ಉತ್ತರಾಖಂಡದಲ್ಲಿ, ಉತ್ತರ ಪ್ರದೇಶದಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ಬಂದಂಥ ಸಂಪಾದನೆ ಕರ್ನಾಟಕ ರಾಜ್ಯದಲ್ಲಿ 5 ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾರೆ HMTಯ ಸಹಭಾಗಿತ್ವ. ಆ ಕಾರ್ಖಾನೆಗಳಲ್ಲಿ 3,000-4,000 ಜನ ಕೆಲಸ ಮಾಡ್ತಾ ಇರ್ತಾರೆ. ಈಗ ಕಾರ್ಖಾನೆಗಳ ಪರಿಸ್ಥಿತಿ 20 ಜನ 30 ಜನ ಕೆಲಸ ಮಾಡ್ತಾ ಇದ್ದಾರೆ. 10,000 ಜನ 12,000 ಜನ ಕೆಲಸ ಮಾಡ್ತಿದ್ದಂಥ ಕಾರ್ಖಾನೆ. ಇಂಥ ಒಂದು ಕಾರ್ಖಾನೆಗಳು ಇವತ್ತು ಈ ಭಾರಿ ಕೈಗಾರಿಕೆಯ ವ್ಯಾಪ್ತಿಯಲ್ಲಿ ಬರ್ತವೆ. ಇದೆಲ್ಲವನ್ನು ಸರಿಪಡಿಸೋದು ಹೇಗೆ ಅಂತಕ್ಕಂಥದ್ದು ನನಗೇನು ತಲೆ ಕೆಟ್ಟಿದೆ. ಈಗ ಮೊನ್ನೆ ಹೈದರಾಬಾದ್ ಹೋದೆ, ಅಲ್ಲಿ ಯಾವ ಕಾರ್ಖಾನೆ ಮುಚ್ಚಿದ್ದಾರೆ, ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕ್ಯೂ ನಿಂತಿದ್ದಾರೆ 2 ಕಡೆ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ 2 ಹೊತ್ತಿನ ಊಟ ಕೊಡಲಿಕ್ಕೆ ನಾವು ಸಂಕಟದಲ್ಲಿದ್ದೇವೆ, ಕಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ಏನಾದರೂ ಮಾಡಿ ಉಳಿಸಿ ಉಳಿಸಿ ಅಂತಕ್ಕಂಥದ್ದನ್ನು ಹೈದರಾಬಾದ್ನಲ್ಲಿ ಹೇಳ್ತಾರೆ. ಮೊನ್ನೆ ನಾನು ಈ ರೀತಿಯ ಒಂದು ಸವಾಲುಗಳು ಇವತ್ತು ನನ್ನ ಮುಂದೆ ಇದೆ.